ಎಸ್, ಗಡಿಯಲ್ಲಿ ಗುಂಡಿನ ಚಕಮಕಿ, ಅದರ ಜೊತೆಗೆ ವೈಮಾನಿಕ ದಾಳಿ, ಇದೆಲ್ಲದರ ಮಧ್ಯೆ ಭಾರತ ಹಾಗೆ ಪಾಕಿಸ್ತಾನದ ಅಘೋಷಿತ ಯುದ್ಧ ವಾತಾವರಣ ಇದೀಗ ಕಂಗೆಡಿಸ್ತಾ ಇದೆ. ನೇರವಾಗಿ ಇದು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಪಾಕಿಸ್ತಾನದ ಪ್ರಧಾನಿ ಈಗ ಶಾಂತಿ ಮಂತ್ರವನ್ನ ಜಪಿಸ್ತಾ ಇದ್ದಾರೆ. ಬಿಳಿ ಬಾವುಟ ಈಗ ಕಾಣಿಸ್ತಾ ಇದೆ ಅವರ ಕಣ್ಣಿಗೆ. ಆದರೆ 4 ದಿನಗಳ ಹಿಂದೆ ಎದೆಯುಬ್ಬಿಸಿ ಹೇಳ್ತಾ ಇದ್ರು, ನಾವು ಕೂಡ ಸಿದ್ಧರಿದ್ದೀವಿ ಭಾರತಕ್ಕೆ ಉತ್ತರವನ್ನು ಕೊಡೋದಕ್ಕೆ ಅಂತ. ಆದರೆ ಇವತ್ತಿನ ಘಟನೆ ಪಾಕಿಸ್ತಾನಕ್ಕೆ ಮುದುರಿಕೊಳ್ಳುವ ಹಾಗೆ ಮಾಡ್ತಾ ಇದೆ. ಯಾಕೆಂದರೆ ಗೊತ್ತಾಯಿತು, ಭಾರತ ದಿಟ್ಟ ಉತ್ತರವನ್ನು ಕೊಡ್ತಾ ಇದೆ. ಇನ್ನು ಬೇರೆ ಬೇರೆ ಮಿತ್ರ ರಾಷ್ಟ್ರಗಳೆಲ್ಲ ಈಗ ಭಾರತದ ಜೊತೆಗೆ ಸೇರಿಕೊಂಡಿದೆ. ಹಾಗಾಗಿ ನಾವು ಇನ್ನು ಅನಾಥ ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ಬಹುಬೇಗ ಅರ್ಥ ಆಗಿದೆಯಾ. ಸೊ ಹಾಗಾಗಿ ಇಂಡೋ ಪಾಕ್ ಈ ಯುದ್ಧ ಆಗುತ್ತಾ ಅನ್ನುವಂತಹ ಕುತೂಹಲ ಮತ್ತು ಪ್ರಶ್ನೆ ಮನೆ ಮಾಡ್ತಾ ಇದೆ. ಅದರ ಜೊತೆಗೆ ಈಗ ಪಾಕಿಸ್ತಾನದ ನೆಲದಲ್ಲಿ ಇರುವಂತಹ ಭಾರತೀಯ ವಾಯುಪಡೆಯ ಯೋಧ ಬಿಡುಗಡೆ ಆಗೋವರೆಗೂ ಕೂಡ ಪಾಕಿಸ್ತಾನಕ್ಕೆ ತೂಗುಗತಿ ತಪ್ಪಿದ್ದಲ್ಲ ಅನ್ನುವಂಥದ್ದು ಕೂಡ ಹೇಳಬೇಕಾಗತ್ತೆ. ಆದರೆ ಬಡಾಯಿ ಕೊಚ್ಕೊಳ್ತಾ ಇದೆ, ಅಂದರೆ ಲಡಾಯಿ ಬಗ್ಗೆ ಬಡಾಯಿ ಕೊಚ್ಕೊಳ್ತಾ ಇದ್ದಂಥ ಇಮ್ರಾನ್ ಖಾನ್ ಇದ್ದಕ್ಕಿದ್ದ ಹಾಗೆ ಬಾಲ ಮುದುರಿದ ಪ್ರಾಣಿಯಾಗಿದ್ದು ಯಾಕೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಹಾಗೆ ರೋಚಕ. ಯಾಕೆಂದರೆ ಯಾವಾಗ ಪ್ರತ್ಯುತ್ತರ ಕೊಡ್ತಾ ಹೋಯಿತು, ಏರ್ ಸರ್ಜಿಕಲ್ ಸ್ಟ್ರೈಕನ್ನು ಮಾಡ್ತು, ನಾವು ಕೂಡ ರೆಡಿ ಇದ್ದೀವಿ, ನಮ್ಮ ಹತ್ರ ಅಣು ಬಾಂಬ್ ಇದೆ ಅಂತ ಹೇಳ್ಕೊಂಡಿದ್ದಂತಹ ವ್ಯಕ್ತಿ ಈಗ ನಾವು ಅದಕ್ಕೆಲ್ಲ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ, ನಾವು ಶಾಂತಿ ಮಾತುಕತೆ ಮುಖಾಂತರ ಇನ್ನೂ ಕೂಡ ಸಮಯ ಇದೆ, ನಮ್ಮದು ಹೊಸ ಪಾಕಿಸ್ತಾನ ಅಂತ ಯೂಟರ್ನನ್ನು ಹೊಡಿತಾ ಇದ್ದಾರೆ. ಹಾಗಿದ್ದ ಮೇಲೆ ನಿಜಕ್ಕೂ ಪಾಕಿಸ್ತಾನವನ್ನು ನಂಬಬಹುದಾ? ಖಂಡಿತ ಸಾಧ್ಯ ಇಲ್ಲ. ಯಾಕೆಂದರೆ ಪಾಕಿಸ್ತಾನ ಈ ಹಲವು ಬಾರಿ ಸಾಕಷ್ಟು ಮೋಸ ಮಾಡಿದೆ, ನಂಬಿಕೆ ದ್ರೋಹಿ ಆಗಿದೆ. ಯಾಕೆಂದರೆ 99ರ ಯುದ್ಧ ಆಗ್ಬೋದು, 71ರ ಯುದ್ಧ ಆಗ್ಬೋದು, ಇದೆಲ್ಲವನ್ನೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಭಾರತೀಯ ಸೈನಿಕರನ್ನು ಯಾವ ರೀತಿ ನಡೆಸ್ಕೊಂಡಿದೆ ಪಾಕಿಸ್ತಾನ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತು, ಇಡೀ ಭಾರತೀಯ ಜನರಿಗೆ ಗೊತ್ತು. ಹಾಗಾಗಿ ಈ ಶಾಂತಿ ಮಾತುಕತೆಗೆ ಭಾರತ ಮುಂದಾಗುತ್ತಾ ಅನ್ನುವಂತಹ ಹಲವು ಕುತೂಹಲಗಳು ಕಾಯ್ತಾ ಇದೆ. ಎಸ್, ಹಾಗಿದ್ಮೇಲೆ ಯುದ್ಧ ಒಂದು ವೇಳೆ ಘೋಷಣೆ ಮಾಡೋದೇ ಆದರೆ, ಯುದ್ಧ ಆಗೋದೇ ಆದರೆ ಇಂಡಿಯಾ ಹಾಗೆ ಭಾರತ ಹಾಗೆ ಪಾಕಿಸ್ತಾನದ ಬಲಾಬಲ ಏನಿದೆ, ಭಾರತವನ್ನು ಎದುರಿಸೋಕ್ಕೆ ತಾಕತ್ತು ಬೇಕಲ್ವಾ? ಬನ್ನಿ ಹಾಗಿದ್ರೆ ಇಂಡೋ ಪಾಕ್ ಬಲಾಬಲ ಹೇಗಿದೆ ನೋಡೋಣ. ಎಸ್, ಭಾರತ ಪಾಕಿಸ್ತಾನ ರಕ್ಷಣೆಗೆ, ಸೊ ಇಲ್ಲಿ ಭಾರತ ಏನಿದೆ ರಕ್ಷಣೆಗೆ 4 ಲಕ್ಷ ಕೋಟಿಯನ್ನು ವಾರ್ಷಿಕ ಬಜೆಟ್ ಮಂಡನೆ ಮಾಡುತ್ತೆ. 78,000 ಕೋಟಿ ಇಡೀ ಪಾಕಿಸ್ತಾನದ ವಾರ್ಷಿಕ ಬಜೆಟ್ ಮಂಡನೆ ಆಗ್ತಾ ಇದೆ. ಅಂದರೆ ಇಡೀ ದೇಶವನ್ನು ನೋಡ್ಕೊಳ್ಳೋಕ್ಕೆ ಪಾಕಿಸ್ತಾನ ವರ್ಷಕ್ಕೆ ಖರ್ಚು ಮಾಡುವಂಥದ್ದು 78,000 ಕೋಟಿ. ಎಸ್, ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಭಾರತ ಇಡೀ ರಕ್ಷಣೆಗೆ ಕೇವಲ ರಕ್ಷಣಾ ಇಲಾಖೆಯ ವೆಚ್ಚ 4 ಲಕ್ಷ ಕೋಟಿ ವಾರ್ಷಿಕ ಬಜೆಟ್. ಆದರೆ ಇಡೀ ಪಾಕಿಸ್ತಾನ 78,000 ವಾರ್ಷಿಕ ಬಜೆಟ್ ಅನ್ನ ಮಂಡಿಸುತ್ತೆ. ಸೊ ಇದು ಯಾವ ರೀತಿ ಅಂದರೆ ಡಿಫರೆನ್ಸ್ ಗಮನಿಸಬಹುದು, ಯಾರು ಇಲ್ಲಿ ಹೆಚ್ಚು ಅನ್ನುವಂಥದ್ದನ್ನು ನೀವು ಗಮನಿಸಬಹುದು. ಸೊ 78,000 ಕೋಟಿ ವಾರ್ಷಿಕ ಬಜೆಟ್ ಅಂದರೆ ಭಾರತಕ್ಕಿಂತ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಹಾಗಾಗಿ ಭಾರತ ಎಷ್ಟು ಯುದ್ಧಾಸ್ತ್ರಗಳನ್ನು, ಶಸ್ತ್ರಾಸ್ತ್ರಗಳನ್ನು, ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಕೊಂಡ್ಕೊಳ್ಬಹುದು, ಎಷ್ಟು ನಿರ್ಮಾಣ ಮಾಡಬಹುದು, ಇದು ಪಾಕಿಸ್ತಾನಕ್ಕೆ ಅರಿವು ಆಗಬೇಕು. ಸೊ ಹಾಗಾಗಿ 4 ಲಕ್ಷ ಕೋಟಿಯಲ್ಲಿ ಭಾರತ ಖರ್ಚು ಮಾಡುವಂಥದ್ದು ರಕ್ಷಣೆಗೆ, ಪಾಕಿಸ್ತಾನ ಖರ್ಚು ಮಾಡುವಂತಹ 78,000 ಕೋಟಿಯಲ್ಲಿ. ಸೊ ಹಾಗಾಗಿ ಭಾರತಕ್ಕೆ ನಿಜಕ್ಕೂ ಪೈಪೋಟಿ ಕೊಡೋದಕ್ಕೆ ಸಾಧ್ಯ ಇದೆಯಾ? ಪಾಕಿಸ್ತಾನಕ್ಕೆ ಅರಿತುಕೊಂಡು ಮಾತನಾಡಬೇಕು ಪಾಕಿಸ್ತಾನದ ಪ್ರಧಾನಮಂತ್ರಿಗಳು. ಇನ್ನು ಭಾರತ ಹಾಗೆ ಪಾಕಿಸ್ತಾನದ ಒಟ್ಟು ಸೈನಿಕರ ಬಲಾಬಲವನ್ನು ನೋಡೋಣ. ಭಾರತದ ಸೈನಿಕರ ಸಂಖ್ಯೆ 14 ಲಕ್ಷ, ಆದರೆ ಪಾಕಿಸ್ತಾನದ ಸೈನಿಕರ ಸಂಖ್ಯೆ ಅದಕ್ಕೆ ಅರ್ಧದಷ್ಟು ಇಲ್ಲ, 6.5 ಲಕ್ಷ ಸೈನಿಕರು. ನಿಜಕ್ಕೂ ಸಾಧ್ಯನಾ ಹಾಗಾದರೆ ಪಾಕಿಸ್ತಾನಕ್ಕೆ ಯುದ್ಧವನ್ನು ಸಾರಿ ನಿಜಕ್ಕೂ ಪೈಪೋಟಿಯನ್ನು ಕೊಡೋದಕ್ಕೆ, ಗೆಲ್ಲೋದು ಕನಸಿನ ಮಾತು, ಪೈಪೋಟಿಯನ್ನು ಕೊಡೋದಕ್ಕೆ ಸಾಧ್ಯ ಇದೆಯಾ? ಎಷ್ಟು ಕ್ಷಣದಲ್ಲಿ, ಎಷ್ಟು ದಿನದಲ್ಲಿ ನಿರ್ನಾಮ ಆಗಬಹುದು ಪಾಕಿಸ್ತಾನಿಗಳು ಅನ್ನುವಂಥದ್ದು ಇಲ್ಲಿ ಭಾರತವೇ ಬಲಿಷ್ಠ ಅನ್ನೋದು ನಮ್ಮ ಮುಂದೆ ಕಾಣ್ತಾ ಇದೆ. ಸೈನಿಕರಲ್ಲಿಯೂ ಕೂಡ ಹೆಚ್ಚಿನ ಸಂಖ್ಯೆಯ ಸೈನಿಕರು ಭಾರತೀಯರಿದ್ದಾರೆ, ಭಾರತೀಯ ಯೋಧರಿದ್ದಾರೆ. 6.5 ಲಕ್ಷ ಸೈನಿಕರನ್ನ ಇಟ್ಕೊಂಡು ಪಾಕಿಸ್ತಾನ ಭಾರತದಂತಹ ಬಲಿಷ್ಠ ರಾಷ್ಟ್ರದ ಮೇಲೆ ಯುದ್ಧ ಮಾಡೋದಕ್ಕೆ ಸಾಧ್ಯನಾ? ಹಾಗೆ ಇದು ಇಲ್ಲಿ ಬರ್ತಾ ಇರುವಂತಹ ಪ್ರಶ್ನೆ. ಎಸ್, ಮತ್ತಷ್ಟು ಬಲಾಬಲ ಏನಿದೆ ನೋಡೋಣ. ಇಲ್ಲಿ ಪರಮಾಣು ಶಸ್ತ್ರಾಸ್ತ್ರ ಇದೆ ಅಂತ ಹೇಳಿಕೊಳ್ಳುತ್ತೆ ಪಾಕಿಸ್ತಾನ. ಎಸ್, ಇರಬಹುದು, ಇಲ್ಲ ಅಂತ ಹೇಳಲ್ಲ. ಪಾಕಿಸ್ತಾನದ ಪರಮಾಣು ಶಸ್ತ್ರಾಸ್ತ್ರ ಇದೆ, ಇಂಡಿಯಾ ಹತ್ರ ಅಂದರೆ ಭಾರತದ ಹತ್ರ ಇಲ್ಲ ಅಂತಾನ? ಭಾರತದಲ್ಲಿಯೂ ಕೂಡ ಪರಮಾಣು ಶಸ್ತ್ರಾಸ್ತ್ರ ಇದೆ. ಒಂದು ವೇಳೆ ಅದು ಪ್ರಯೋಗ ಮಾಡಿದ್ರೆ ಭಾರತ ಕೂಡ ಪ್ರಯೋಗ ಮಾಡುತ್ತೆ. ಎಸ್, ಇನ್ನು ಹಾಗೆಯೇ ಪಾಕಿಸ್ತಾನದ ಹತ್ರ ಸಾಕಷ್ಟು ಮಿಸೈಲ್ಸ್ಗಳಿದ್ದಾವೆ, ವಿವಿಧ ರೀತಿಯ ಮಿಸೈಲ್ಗಳಿದ್ದಾವೆ. ಆದರೆ ಭಾರತದ ಹತ್ರ 9 ರೀತಿಯ ಮಿಸೈಲ್ಗಳಿದ್ದಾವೆ. ಆದರೆ ಅದು ಯಾವುದು ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟದ್ದು, ತುಂಬ ಸೀಕ್ರೆಟ್,
100ಕ್ಕೆ 100% ಸೀಕ್ರೆಟ್ ಅನ್ನ ಇರಿಸ್ಕೊಳ್ಳುವಂಥದ್ದು. ಯಾವ ಮಿಸೈಲ್ಗಳು, ಅದರ ವ್ಯಾಪ್ತಿ ಏನು, ಅದನ್ನ ಒಮ್ಮೆ ಉಡಾವಣೆ ಮಾಡಿದ್ರೆ ಏನಾಗುತ್ತೆ ಅದರ ಪರಿಣಾಮ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಅದು ರಾಜತಾಂತ್ರಿಕತೆಯ ರಹಸ್ಯ, ರಕ್ಷಣಾ ಇಲಾಖೆಯ ರಹಸ್ಯ. ಸೊ ಹಾಗಾಗಿ ಪಾಕಿಸ್ತಾನಕ್ಕೆ ಗೊತ್ತಿರಲಿ 9 ರೀತಿಯ ಬೇರೆ ಬೇರೆ ಮಿಸೈಲ್ಗಳು ಭಾರತದಲ್ಲಿ ಇದ್ದಾವೆ ಅಂತ. ಎಸ್, ಇನ್ನು ಭಾರತ ಮತ್ತಷ್ಟು ಬಲಿಷ್ಠ. ಯಾಕೆ ಅಂತಂದ್ರೆ ಭಾರತದ ಹತ್ರ ಅಗ್ನಿ 3 3ರಿಂದ 4,000 ಕಿಲೋಮೀಟರ್ ರೇಂಜ್ಗೆ ಆ ಒಂದು ಮಿಸೈಲ್ಗಳನ್ನು ಹಾರಿಸಬಹುದು. ಶಹೀನ್ ಅಂತ ಪಾಕಿಸ್ತಾನದ ಕಡೆ ಇದೆ, ಅದು ಶಹೀನ್ 2 ಅಂತ 2,000 ಕಿಲೋಮೀಟರ್ ರೇಂಜ್ಗೆ, ಅಂದರೆ ಇನ್ನೂ 1,000 ಕಡಿಮೆ ಅಂತರದಲ್ಲಿ ಅವರು ಮಿಸೈಲ್ ಅಷ್ಟೇ ಸ್ಫೋಟಗೊಳ್ಳುತ್ತೆ. ಆದರೆ 3,000 ಕಿಲೋಮೀಟರ್ ರೇಂಜ್ವರೆಗೂ ಮಿಸೈಲ್ಗಳನ್ನು ಅಂದರೆ ಕ್ಷಿಪಣಿಗಳನ್ನು ಹಾರಿಸಬಹುದು. ಪಾಕಿಸ್ತಾನ ತತ್ತರಿಸಿ ಹೋಗುತ್ತೆ. ಭಾರತ ಇದರಲ್ಲೂ ಕೂಡ ಬಲಿಷ್ಠವಾಗಿದೆ. ಎಸ್, ಇನ್ನು ಪಾಕಿಸ್ತಾನದ ಹತ್ರ ಸಿಡಿತಲೆಗಳು, ಪರಮಾಣು ಸಿಡಿತಲೆಗಳು 140ರಿಂದ 150 ಇದ್ದಾವೆ. ಸೊ ಒಂದು 10 ಎಕ್ಸ್ಟ್ರಾ ಇರಬಹುದೇನೋ ಪಾಕಿಸ್ತಾನದ ಕಡೆ. ಆದರೆ ನಮ್ಮಲ್ಲಿ 130ರಿಂದ 140 ಪರಮಾಣು ಸಿಡಿತಲೆಗಳಿದ್ದಾವೆ. ಆದರೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಭಾರತದ್ದೇ ಹೆಚ್ಚಾಗಿದೆ, ಪಾಕಿಸ್ತಾನದಲ್ಲ. ಸೊ ಇಂತಹ ಲೊಳಲೊಟ್ಟೆ ಪಾಕಿಸ್ತಾನ ಭಾರತದ ಯುದ್ಧದ ಮುಖಾಂತರ ಸಿದ್ಧ ಆಗ್ತಾ ಇದೆ ಅಂದರೆ ನಗು ಬರುತ್ತೆ. ಪಾಕಿಸ್ತಾನ ನಾಮಾವಶೇಷವಾಗಿ ಹೋಗುತ್ತೆ. ಇದರಲ್ಲಿಯೂ ಕೂಡ ಭಾರತವೇ ಬಲಿಷ್ಠವಾಗಿದೆ. ಇನ್ನು ಯುದ್ಧ ಟ್ಯಾಂಕರ್ಗಳನ್ನು ಗಮನಿಸೋಣ. ಯುದ್ಧ ಟ್ಯಾಂಕರ್ಗಳು ಎಷ್ಟಿರ್ತವೆ ಅನ್ನುವಂಥದ್ದು ಪಾಕಿಸ್ತಾನ ಈಗಾಗಲೇ ನೋಡ್ತಾ ಇದ್ದೀರಿ. ಪರಮಾಣು ಸಿಡಿತಲೆಗಳು 140ರಿಂದ 150. ಎಸ್, ಇನ್ನು ಯುದ್ಧ ಟ್ಯಾಂಕರ್ಗಳ ಗಮನಕ್ಕೆ ಬರುವಂಥದ್ದಾದರೆ ಪಾಕಿಸ್ತಾನ 2,496 ಯುದ್ಧ ಟ್ಯಾಂಕರ್ಗಳನ್ನು ಹೊಂದಿದೆ. ಭಾರತ 3,565 ಯುದ್ಧ ಟ್ಯಾಂಕರ್ಗಳನ್ನು ಹೊಂದಿದೆ. ಯಾರದ್ದು ಜಾಸ್ತಿ? ಪಾಕಿಸ್ತಾನಕ್ಕೆ ತಲೆ ಇರಬೇಕು. ಭಾರತದ ವಿರುದ್ಧ ನಾವು ಯುದ್ಧ ಮಾಡ್ತೀವಿ ಅಂತ ಸುಮ್ಮನೆ ಬಾಯಿ ಚಪ್ಪಲಕ್ಕೆ ಹೇಳಿಬಿಟ್ರೆ ಸಾಲದು. ಮತ್ತು ನಾವು ಮಾಡ್ತೀವಿ, ಇದು ವಿಶ್ವಮಟ್ಟದಲ್ಲಿ ತೋರಿಸ್ಕೊಳ್ಳೋದಕ್ಕಲ್ಲ. ಗಡಿಯಲ್ಲಿ ಯುದ್ಧ ಮಾಡಬೇಕಾದ್ರೆ ಆ ಛಾತಿ ಇರಬೇಕು ಪಾಕಿಸ್ತಾನಕ್ಕೆ. 2,496 ಯುದ್ಧ ಟ್ಯಾಂಕರ್ಗಳಲ್ಲಿ 3,565 ಯುದ್ಧ ಟ್ಯಾಂಕರ್ಗಳಲ್ಲಿ ಒಮ್ಮೆ ಮುಗಿಬಿದ್ರೆ ಪಾಕಿಸ್ತಾನ ಖಲಾಸ್. ಇದು ಕೂಡ ಇದರಲ್ಲಿಯೂ ಕೂಡ ಭಾರತವೇ ಬಲಿಷ್ಠವಾಗಿದೆ. ಎಸ್, ಯುದ್ಧ ಟ್ಯಾಂಕರ್ ಆಯಿತು. ಇನ್ನು ಫಿರಂಗಿಗಳ ವಿಚಾರಕ್ಕೆ ಬರೋಣ. ಫಿರಂಗಿಗಳು ಎಷ್ಟಿರಬಹುದು ಪಾಕಿಸ್ತಾನದಲ್ಲಿ ನೋಡೋಣ. 4,472 ಎಣಿಸೋದಕ್ಕೆ ಕಡಿಮೆ ಸಂಖ್ಯೆಯ ಫಿರಂಗಿಗಳನ್ನು ಇಟ್ಟುಕೊಂಡಿದೆ ಪಾಕಿಸ್ತಾನ. ಭಾರತದಲ್ಲಿ ಅದರ ಡಬಲ್ 9,719 ಫಿರಂಗಿಗಳಿದ್ದಾವೆ. ಸೊ ಈ ಫಿರಂಗಿ ತೋಪುಗಳಿಂದ ಉಡಾಯಿಸಿದ್ರೆ ಪಾಕಿಸ್ತಾನ ಎಲ್ಲಿತ್ತು ಅನ್ನೋದನ್ನೇ ನಕ್ಷೆಯಲ್ಲಿ ಹುಡುಕಾಡಬೇಕಾಗುತ್ತೆ. ಅಂತಹ ಹೀನ ಸ್ಥಿತಿಗೆ ಪಾಕಿಸ್ತಾನ ಬರುತ್ತೆ. ಸೊ ಅದರಲ್ಲೂ ಕೂಡ ಇಂತಹ ಮಾತಾಡೋದಕ್ಕೆ ಏನು ಕಡಿಮೆ ಇಲ್ಲ ಪಾಕಿಸ್ತಾನಕ್ಕೆ. ಇದನ್ನೆಲ್ಲ ಗಮನಿಸ್ಕೊಂಡಿದ್ಯಾ ಪಾಕಿಸ್ತಾನ? ಇದನ್ನೆಲ್ಲ ಯೋಚನೆ ಮಾಡಿದ್ಯಾ ಅನ್ನುವಂತಹ ಅನುಮಾನ ಕಾಡುತ್ತೆ. ಎಸ್, ಇನ್ನು ಯುದ್ಧ ವಿಮಾನಗಳ ವಿಚಾರಕ್ಕೆ ಬರುವಂಥದ್ದಾದ್ರೆ ಈಗಾಗಲೇ ಯುದ್ಧ ವಿಮಾನಗಳು ವೈಮಾನಿಕ ಪರೀಕ್ಷೆಯನ್ನು ನಡೆಸಿದ್ದಾವೆ. ಬೆಂಗಳೂರಿನಲ್ಲೂ ಕೂಡ ನೀವು ನೋಡಿದ್ದೀರಿ ವಾಯುನೆಲೆಯಲ್ಲಿ, ಯಲಹಂಕ ವಾಯುನೆಲೆಯಲ್ಲಿ ಹೇಗೆ ತಾಲೀಮನ್ನು ನಡೆಸಿದ್ವು ಅಂತ. ಎಸ್, ಎಲ್ಲರೂ ಕೂಡ ಮಾತನಾಡ್ಕೊಳ್ತಾರೆ ಯಲಹಂಕದಲ್ಲಿ ತಾಲೀಮನ್ನು ನಡೆಸಿದ್ವು. ಆದರೆ ನಿಜವಾದಂಥ ವೈಮಾನಿಕ ಶೋ ಪಾಕಿಸ್ತಾನದ ಬಾರ್ಡರ್ನಲ್ಲಿ ಆಗ್ತಾ ಇದೆ ಅಂತ. ಎಸ್, 425 ಸುಸಜ್ಜಿತ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಹೊಂದಿದ್ರೆ ಅದರ 2ರಷ್ಟು 814 ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುವಂತಹ ಯುದ್ಧ ವಿಮಾನಗಳನ್ನು ಭಾರತ ಹೊಂದಿದೆ. ಯುದ್ಧ ವಿಮಾನಗಳಲ್ಲಿಯೂ ಕೂಡ ನಮ್ಮ ಭಾರತವೇ ಬಲಿಷ್ಠವಾಗಿದೆ. ಎಸ್, ಇನ್ನು ಫೈಟರ್ ಜೆಟ್ಗಳ ವಿಚಾರಕ್ಕೆ ಬರುವಂತದ್ದಾದ್ರೆ ಅಂದ್ರೆ ನೇರವಾಗಿ ಶತ್ರು ರಾಷ್ಟ್ರಕ್ಕೆ ನುಗ್ಗಿ ಫೈಟ್ ಮಾಡುವಂತಹ ಜೆಟ್ ಎಂಜಿನ್ಗಳ ಆ ಒಂದು ವಿಮಾನಗಳ ಪೈಕಿ 320 ಫೈಟರ್ ಜೆಟ್ಗಳನ್ನ ಪಾಕಿಸ್ತಾನ ಹೊಂದಿದೆ. ಇನ್ನು ಭಾರತದ ವಿಚಾರಕ್ಕೆ ಬರೋದಾದ್ರೆ 590 ಹತ್ರ 600 ಫೈಟರ್ ಜೆಟ್ ವಿಮಾನಗಳನ್ನು ಭಾರತ ಹೊಂದಿದೆ. ಇದರಲ್ಲಿಯೂ ಕೂಡ ಭಾರತವೇ ಬಲಿಷ್ಠವಾಗಿದೆ. ಪಾಕಿಸ್ತಾನಕ್ಕೆ ಇದೆಲ್ಲ ನೆನಪಿರಬೇಕು. ಅಕಸ್ಮಾತ್ ನೆನಪಿಲ್ಲ ಅಂತಂದ್ರೆ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ನೋಡ್ತಾ ಹೋದ್ರೆ ಬಹುಶಃ ಪಾಕಿಸ್ತಾನಕ್ಕೆ ನಡುಕ ಶುರುವಾಗುತ್ತೆ. ಸೊ ಅಲ್ಲಿನ ಕಮಾಂಡರ್ಗಳು ಯಾವ ರೀತಿಯ ಕಮಾಂಡನ್ನು ಕೊಡ್ತಾರೆ ಅವರಿಗೆ ಹೇಳೋದಕ್ಕೆ ಬರೋದಿಲ್ಲ ಬಾಯ್. ಆ ರೀತಿಯಾದಂತಹ ಭಯ ಶುರುವಾಗುತ್ತೆ ಭಾರತದ ಸೇನೆಯನ್ನ ನೆನಪಿಸ್ಕೊಂಡ್ರೆ. ಎಸ್, ಇನ್ನು ಹೆಲಿಕಾಪ್ಟರ್ಗಳ ವಿಚಾರಕ್ಕೆ ಬರೋಣ. ಫೈಟರ್ ಜೆಟ್ಗಳಾಯಿತು. 378 ಹೆಲಿಕಾಪ್ಟರ್ಗಳನ್ನು ಪಾಕಿಸ್ತಾನ ಹೊಂದಿದೆ. ಆದರೆ ಭಾರತದಲ್ಲಿ 720 ಹೆಲಿಕಾಪ್ಟರ್ಗಳನ್ನು ನೀವು ನೋಡಬಹುದು. ಭಾರತದಲ್ಲಿ ಭಾರತ ಈ ಸೇನೆ ಹೊಂದಿರುವಂಥದ್ದು 728 ಹೆಲಿಕಾಪ್ಟರ್ಗಳನ್ನು. 378 ಇರುವಂತಹ ಪಾಕಿಸ್ತಾನ ಎಲ್ಲಿ, 720 ಹೆಲಿಕಾಪ್ಟರ್ಗಳನ್ನು ಹೊಂದಿರುವಂತಹ ಭಾರತ ಎಲ್ಲಿ. ಇದು ಭಾರತದ ಧೀಶಕ್ತಿ, ಭಾರತದ ಬಲಿಷ್ಠ ಸೇನಾ ಶಕ್ತಿ. ಸೊ ಇದು ಪಾಕಿಸ್ತಾನ ಮನಗಾಣಬೇಕಾಗುತ್ತೆ.
ನಾವು ಯಾವ ಮೂಲೆಯಲ್ಲಿದ್ದೀವಿ, ಭಾರತ ಯಾವ ಬಿಂದುವಿನಲ್ಲಿದೆ ಅನ್ನೋದನ್ನ ಮನಗಾಣಬೇಕಾಗತ್ತೆ. ಇನ್ನು ಸಬ್ಮೆರಿನ್ಗಳ ವಿಚಾರಕ್ಕೆ ಬರೋದಾದ್ರೆ, ಯುದ್ಧ ನೌಕೆಗಳ ವಿಚಾರಕ್ಕೆ ಬರುವಂಥದ್ದಾದ್ರೆ, ಪಾಕಿಸ್ತಾನ 8 ಸಬ್ಮೆರಿನ್ಗಳನ್ನು ಹೊಂದಿದೆ. ಪಾಪ ಅಂತ ಅನ್ಸುತ್ತೆ ಪಾಕಿಸ್ತಾನವನ್ನ ಇಷ್ಟೆಲ್ಲ ನೀವು ಗಮನಿಸ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಬಹುಶಃ ಪಾಕಿಸ್ತಾನ ತಿರುಕನ ಕನಸನ್ನ ಕಾಣ್ತಾ ಇದೆ. ನಾವು ಭಾರತದ ವಿರುದ್ಧ ಯುದ್ಧ ಸಾರಿಬಿಟ್ರೆ ಗೆದ್ದೇ ಬಿಡ್ತೀವಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೇನೋ. ಭಾರತ 16 ಸಬ್ಮೆರಿನ್ಗಳನ್ನು ಹೊಂದಿದೆ. ಒಂದು ಸಬ್ಮೆರಿನ್ ಸಾಕು ಇಡೀ ಭಾರತದ ಪಾಕಿಸ್ತಾನದ ಎಲ್ಲ ಯುದ್ಧ ನೌಕೆಗಳನ್ನು ಮುಗಿಸೋದಕ್ಕೆ. ಅಂಥದ್ರಲ್ಲಿ 16 ಸಬ್ಮೆರಿನ್ಗಳನ್ನು ಭಾರತೀಯ ಸೇನೆ ಹೊಂದಿದೆ, ನೌಕಾಬಲ ಹೊಂದಿದೆ. ಸೊ ಅದು ಪಾಕಿಸ್ತಾನಕ್ಕೆ ಗೊತ್ತಿದೆಯಾ, ಗೊತ್ತಿಲ್ಲ. ಇನ್ನು ಕರಾವಳಿ ಯುದ್ಧ ವಾಹಕ ನೌಕೆಗಳನ್ನು ನೋಡೋಣ. ಅಂದರೆ ಕೋಸ್ಟಲ್ ಏರಿಯಾದಲ್ಲಿ ಇರುವಂತಹ ಆ ಯುದ್ಧ ವಾಹಕಗಳೇನಿದ್ದಾವೆ ನೌಕೆಗಳು, ಅದನ್ನು ಗಮನಿಸೋಣ. ಪಾಕಿಸ್ತಾನದಲ್ಲಿ ಕೇವಲ 17 ಕರಾವಳಿ ಯುದ್ಧ ವಾಹಕ ನೌಕೆಗಳಿದ್ದಾವೆ. 106 ಕರಾವಳಿ ಯುದ್ಧ ವಾಹಕ ನೌಕೆಗಳು ಭಾರತ ಸೇನೆಯಲ್ಲಿದ್ದಾವೆ, ಭಾರತ ನೌಕಾ ಸೇನೆಯಲ್ಲಿ. ಇದು ನಿಜಕ್ಕೂ ಊಹಿಸಲು ಅಸಾಧ್ಯ ಪಾಕಿಸ್ತಾನ, ಯಾಕೆಂದರೆ 17ರಲ್ಲಿ 106ಯಲ್ಲಿ. ಸೊ ಇದು ಪಾಕಿಸ್ತಾನ ಗಮನಿಸಬೇಕು. ಪಾಕಿಸ್ತಾನ ಯುದ್ಧ ಮಾಡ್ತೀವಿ ಅಂತ ಬಾಯಿ ಜಾರೋದಕ್ಕೂ ಮುನ್ನ, ತಮ್ಮ ನಾಲಿಗೆ ಹರಿಬಿಡೋದಕ್ಕೂ ಮುನ್ನ ಇದನ್ನು ಗಮನಿಸಬೇಕು. ಇನ್ನು ಯುದ್ಧ ಸಾಮರ್ಥ್ಯ ನೌಕೆಗಳನ್ನು ನೋಡೋಣ. ಯುದ್ಧ ಸಾಮರ್ಥ್ಯ ನೌಕೆಗಳು 8 ಇದ್ದಾವೆ ಪಾಕಿಸ್ತಾನದಲ್ಲಿ. ಹಾಗೆಯೇ 75 ಯುದ್ಧ ಸಾಮರ್ಥ್ಯ ನೌಕೆಗಳು ಭಾರತದ ಪಡೆಯಲ್ಲಿದ್ದಾವೆ. ಇದು ಭಾರತದ ಬಲಿಷ್ಠತೆ. ಇದನ್ನು ನೋಡಿ ಆದರೂ ಕೂಡ ಪಾಕಿಸ್ತಾನಕ್ಕೆ ಬಹುಶಃ ಕನಸಿನಲ್ಲಿಯೂ ಬೆಚ್ಚಿ ಬೀಳುವಂತಹ ಘಟನೆ ಆಗಬಹುದು. ಆದರೆ ಯುದ್ಧ ಮಾಡೋದಕ್ಕೆ ಮಾತ್ರ ಪಾಕಿಸ್ತಾನ ಮುಂದಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಬಹುದು. ಭಾರತ ಎಷ್ಟು ಬಲಿಷ್ಠ ಅನ್ನೋದನ್ನ ನೋಡಿದ್ರಿ. ಸಾಕಷ್ಟು ವಿಚಾರಗಳಲ್ಲಿ ಪಾಕಿಸ್ತಾನ ಯಾವುದೇ ವಿಚಾರದಲ್ಲಿಯೂ ಕೂಡ ಭಾರತಕ್ಕೆ ಒಂದು ಭಾಗ ಕೂಡ ಸರಿಸಮನಾಗಿಲ್ಲ. ಇಷ್ಟಿದ್ಮೇಲೂ ಕೂಡ ಅಘೋಷಿತ ಯುದ್ಧದ ವಾತಾವರಣ. ಪಾಕಿಸ್ತಾನ ಮೀಸೆ ತಿರುವಿ ಭಾರತದ ಜೊತೆ ಏನಾದರೂ ಯುದ್ಧಕ್ಕೆ ಬಂದರೆ ಪಾಕಿಸ್ತಾನ ನಾಮಾವಶೇಷ ಆಗೋದ್ರಲ್ಲಿ ಎಳ್ಳಷ್ಟು ಡೌಟ್ಸೇ ಇಲ್ಲ. ಇವತ್ತಿನ ದಿನ ಬೆಳಗ್ಗೆಯಿಂದ ಏನೇನಾಯಿತು ಅದರ ಟೈಮ್ ಲೈನ್ ಅನ್ನು ನೋಡೋಣ. ಜಮ್ಮು ಕಾಶ್ಮೀರದಲ್ಲಿ ಅಪ್ರಚೋದಿತವಾಗಿ ದಾಳಿ ಮಾಡಿದೆ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಆ ಭಾಗದಲ್ಲಿ ಯಾವಾಗಲೂ ಖ್ಯಾತೆ ತೆಗೆಯುವಂತಹ ಪಾಕ್ ಇದೇ ಮಾಡುವಂಥದ್ದು ಕೆಲಸ. ಜಮ್ಮು ಕಾಶ್ಮೀರದಲ್ಲಿ ಅಪ್ರಚೋದಿತ ದಾಳಿಯನ್ನು ಇವತ್ತು ಕೂಡ ನಡೆಸಿದೆ. ಬೆಳಗ್ಗೆ 10:30ಕ್ಕೆ ಬೆಳಗ್ಗೆಯಿಂದ ಏನೇನಾಯಿತು ಅನ್ನುವಂಥದ್ರ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇನ್ನು ಸರ್ಪ್ರೈಸ್ ದಾಳಿ ಮಾಡ್ತೀವಿ ಅಂತ ಪಾಕ್ನ ಮೇಜರ್ ಜನರಲ್ ಟ್ವೀಟ್ ಕೂಡ ಮಾಡಿದ್ದಾರೆ. ಸರ್ಪ್ರೈಸ್ ಆಗಿ ದಾಳಿ ಮಾಡ್ತೀವಿ ಅಂತ. ಸರ್ಪ್ರೈಸ್ ಆಗಿ ದಾಳಿ ಮಾಡಿದ್ರೆ ಭಾರತ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡುತ್ತೆ ಅನ್ನೋದು ಕೂಡ ಮೇಜರ್ ಜನರಲ್ಗೆ ಗೊತ್ತಿರಬೇಕಾಗಿತ್ತು. ಸರ್ಪ್ರೈಸ್ ದಾಳಿ ಮಾಡ್ತೀವಿ ಅಂತ ಪಾಕ್ನ ಮೇಜರ್ ಜನರಲ್ ಟ್ವೀಟ್ ಮಾಡಿದ್ದಾರೆ ಬೆಳಗ್ಗೆ 10:35ಕ್ಕೆ. ಇನ್ನು 10:45ಕ್ಕೆ ಯಾವ ವಿಚಾರ ಆಯಿತು ಬೆಳಗ್ಗೆ? 10:45ಕ್ಕೆ ಗಡಿಯಲ್ಲಿ ಬಿಗುವಿನ ವಾತಾವರಣದ ಹಿನ್ನೆಲೆ ರಾಜನಾಥ್ ಸಿಂಗ್ ಮಹತ್ವದ ಸಭೆಯನ್ನು ಕರೀತಾರೆ. ಸೊ ಯಾವಾಗ ಈ ಒಂದು ಸರ್ಪ್ರೈಸ್ ದಾಳಿಯನ್ನು ಮಾಡ್ತೀವಿ ಅಂತ ಟ್ವೀಟ್ ಮಾಡ್ತಾರೆ, ಅಪ್ರಚೋದಿತ ದಾಳಿ ನಡೀತೆ ಬೆಳಗ್ಗೆ 10:30ಕ್ಕೆ. ಆಗ ರಾಜನಾಥ್ ಸಿಂಗ್ ಒಂದು ಮಹತ್ವದ ಸಭೆಯನ್ನು ಕರೀತಾರೆ. ಇನ್ನು 11 ಗಂಟೆಗೆ ಬೆಳಗ್ಗೆ 11 ಗಂಟೆಗೆ ಯಾವ ವರ್ತಮಾನ ನಡೀತು? ಭಾರತದ ಯುದ್ಧ ವಿಮಾನದ ಮೇಲೆ ದಾಳಿ ಮಾಡುತ್ತೆ ಪಾಕಿಸ್ತಾನ. ಗಡಿಯಲ್ಲಿ ಗಡಿ ರೇಖೆಯನ್ನು ಉಲ್ಲಂಘಿಸಿ ಬೆಳಗ್ಗೆ 11 ಗಂಟೆಗೆ ಭಾರತದ ಯುದ್ಧ ವಿಮಾನದ ಮೇಲೆ ಪಾಕಿಸ್ತಾನದ ಸೇನೆ ದಾಳಿ ಮಾಡುತ್ತೆ. ಇದು 11 ಗಂಟೆಗೆ ನಡೆದಿರುವಂತಹ ಬೆಳವಣಿಗೆ. ಇನ್ನು 11:05 ಈ ಒಂದು ದಾಳಿ ನಡೆದಂತಹ 5 ನಿಮಿಷಕ್ಕೆ ಸರಿಯಾಗಿ ಭಾರತದ ವಾಯು ಸೀಮೆಯನ್ನು ಪ್ರವೇಶ ಮಾಡ್ತವೆ ಪಾಕ್ನ 3 ಯುದ್ಧ ವಿಮಾನಗಳು. ಇದು ಅತಿಕ್ರಮ ಪ್ರವೇಶ ಹೇಗಾಗಿದೆ ಅನ್ನೋದನ್ನ ವಿವರಿಸ್ತಾ ಇದ್ದೀವಿ. ಏನೇನೆಲ್ಲ ಆಯಿತು ಇವತ್ತು ಬೆಳಗ್ಗೆ ಅಂತ. 11:05 ಪಾಕಿಸ್ತಾನದ 3 ಸೇನಾ ವಿಮಾನಗಳು, ಪಾಕ್ನ ಇವು 3 ಯುದ್ಧ ವಿಮಾನಗಳು ಭಾರತದ ವಾಯು ಸೀಮೆ ಆ ಗಡಿ ಏನಿರುತ್ತೆ ಅದನ್ನು ಪ್ರವೇಶ ಮಾಡ್ತವೆ. ಇನ್ನು 11:30 ಏನಾಯ್ತು ಇವತ್ತು ಬೆಳಗ್ಗೆಗೆ? ಜಮ್ಮು ಗಡಿ ಭಾಗದ ರಜೌರಿ ಸೆಕ್ಟರ್ನಲ್ಲಿ ಪಾಕ್ ಬಾಂಬ್ ದಾಳಿಯನ್ನು ನಡೆಸುತ್ತೆ. 11:30 ಜಮ್ಮು ಕಾಶ್ಮೀರದ ರಜೌರಿ ಅನ್ನುವಂಥ ಸೆಕ್ಟರ್ ಏನಿದೆ ಆ ಒಂದು ಪ್ರದೇಶ, ಅಲ್ಲಿ ಈ ಒಂದು ಬಾಂಬ್ ದಾಳಿಯನ್ನು ಪಾಕ್ ಸೇನೆ ನಡೆಸುತ್ತೆ. ಯಾವಾಗ ಈ ಸೀಮೆಯನ್ನು ಪ್ರವೇಶ ಮಾಡ್ತಾರೆ, ಆ LOC ಹತ್ರ ಬರ್ತಾರೆ, ಅಲ್ಲಿಂದ ಬಾಂಬ್ ದಾಳಿಯನ್ನು ಮಾಡ್ತಾರೆ. ನೆಕ್ಸ್ಟ್ 11:45 11:45ಗೆ ಏನಾಯಿತು ಅನ್ನುವಂಥದ್ದನ್ನು ಗಮನಿಸೋಣ. ಭಾರತದ ಯುದ್ಧ ವಿಮಾನ MiG-21
ಪಾಕ್ ಸೇನೆ ಹೊಡೆದುರುಳಿಸಿದೆ ಅನ್ನೋದ್ರ ಬಗ್ಗೆ ಪಾಕ್ನ ಮಾಧ್ಯಮಗಳು ಮೊದಲ ಬಾರಿಗೆ ಸುದ್ದಿಯನ್ನು ಬ್ರೇಕ್ ಮಾಡ್ತವೆ ಬೆಳಗ್ಗೆ 11:45 ಅಂದರೆ ಯಾವಾಗ ಇವರು ಗಡಿಯನ್ನು ಉಲ್ಲಂಘನೆ ಮಾಡಿ ಹೊರಗಡೆ ಬರ್ತಾರೆ, ಯಾವಾಗ ಬಾಂಬ್ ದಾಳಿ ನಡೆಯುತ್ತೆ, ಆ ಸಂದರ್ಭದಲ್ಲಿ ಭಾರತದ ಯುದ್ಧ ವಿಮಾನವನ್ನು ನಾವು ಹೊಡೆದಿದ್ದೀವಿ ಅಂತ ಪಾಕ್ನ ಮಾಧ್ಯಮಗಳು ಬ್ರೇಕಿಂಗ್ ನ್ಯೂಸನ್ನು ಕೊಡೋದಕ್ಕೆ ಶುರು ಮಾಡುತ್ತೆ. ಇನ್ನು 11:50ಕ್ಕೆ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನದ F-16 ವಿಮಾನವನ್ನು ಭಾರತೀಯ ವಾಯುಸೇನೆ IAF ಇಂಡಿಯನ್ ಏರ್ಫೋರ್ಸ್ F-16 ವಿಮಾನವನ್ನು ಹೊಡೆದುರುಳಿಸುತ್ತೆ. ಇದು 11:50ಕ್ಕೆ ನಡೆದಿರುವಂಥದ್ದು. ಇನ್ನು 12:05 ಪ್ಯಾರಾಚೂಟ್ನ ಮುಖಾಂತರ ಭಾರತದ ಗಡಿಯೊಳಗಡೆ ಪೈಲಟ್ ಇಳಿತಾರೆ. ಭದ್ರತಾ ಪಡೆಗಳನ್ನು ಉನ್ನತಾಧಿಕಾರಿಗಳ ಜೊತೆ ಎರಡನೇ ಸುತ್ತಿನ ಮಾತುಕತೆಯನ್ನು ಕೂಡ ರಾಜನಾಥ್ ಸಿಂಗ್ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ಏನೇನಾಯಿತು ಅನ್ನೋದರ ವಿವರಣೆಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಯಾಕಂದರೆ ಸಾಕಷ್ಟು ಮಹತ್ವದ ದಿನ ಇವತ್ತು. ಭದ್ರತಾ ಪಡೆಗಳ ಉನ್ನತಾಧಿಕಾರಿಗಳ ಜೊತೆ ಎರಡನೇ ಸುತ್ತಿನ ಸಭೆಯನ್ನು ರಾಜನಾಥ್ ಸಿಂಗ್ ನಡೆಸ್ತಾರೆ. ಬೆಳಗ್ಗೆಯಿಂದ ಏನೇನಾಯಿತು, ಭಾರತ ಎಷ್ಟು ಬಲಿಷ್ಠವಾಗಿದೆ ಅನ್ನೋದನ್ನು ನೋಡಿದ್ರಿ. ಹಾಗೇನೆ ಇವತ್ತು ಪಾಕ್ ಎಂದಿನಂತೆ ತನ್ನ ಸುಳ್ಳುಗಳ ಸರಮಾಲೆಯನ್ನು, ತನ್ನ ನರಿಬುದ್ಧಿಯನ್ನು ತೋರಿಸಿದೆ. ಹಾಗಿದ್ರೆ ಪಾಕ್ ಹೇಳಿದಂತಹ ಸುಳ್ಳುಗಳು ಯಾವ್ದ್ಯಾವುದು ನೋಡೋಣ. ಮೊದಲನೇ ಸುಳ್ಳು ಪಾಕಿಸ್ತಾನ ಹೇಳಿರುವಂಥದ್ದು, ಸುಳ್ಳೇ ಅದರ ಆಸ್ತಿ, ಸುಳ್ಳೇ ಅದರ ದೇವರು. ಬೆಳಗ್ಗೆ ಗಡಿ ದಾಟಿದಂತಹ ಭಾರತದ ಮಿಗ್ ವಿಮಾನವನ್ನು ಹೊಡೆದುರುಳಿಸಿದ್ದೀವಿ ಅಂತ ಮೊದಲನೇದಾಗಿ ಹಳೆಯ ಫೋಟೋವನ್ನು ರಿಲೀಸ್ ಮಾಡುತ್ತೆ ಪಾಕಿಸ್ತಾನ. ಇದು ಪಾಕಿಸ್ತಾನ ಆಡಿದಂತಹ ಮೊದಲನೇ ಸುಳ್ಳು. ಇದು 2018ನೇ ಇಸ್ವಿನಲ್ಲಿ ಆ ಫೋಟೋ ಯಾವುದಪ್ಪ ಅಂದರೆ 2018ನೇ ಇಸ್ವಿನಲ್ಲಿ ಇಂಡಿಯನ್ ಏರ್ಫೋರ್ಸ್ಗೆ ಸೇರಿದಂತಹ ಜೆಟ್ಟು ಒಡಿಶಾದಲ್ಲಿ ಟ್ರೈನಿಂಗ್ ಸಂದರ್ಭದಲ್ಲಿ ಪತನವಾಗಿರುತ್ತೆ. ಆ ಫೋಟೋ ಮತ್ತು ವಿಡಿಯೋನ ಎಲ್ಲೋ ಗೂಗಲ್ನಲ್ಲಿ ಸಿಕ್ಕುವಂಥ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು, ಯೂಟ್ಯೂಬ್ನಲ್ಲಿ ಸಿಗುವಂಥ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ನಾವೇ ಹೊಡೆದುರುಳಿಸಿದ್ದೀವಿ ಅಂತ ಎರಡನೇ ಸುಳ್ಳನ್ನು ಇವತ್ತು ಹರಿಯಬಿಟ್ಟಿದೆ ಪಾಕಿಸ್ತಾನ. ಅದು ಪಾಕಿಸ್ತಾನ ಹೊಡೆದುರುಳಿಸಿದಂತಹ ಜೆಟ್ ಅಲ್ಲ, 2018ರಲ್ಲಿ ಟ್ರೈನಿಂಗ್ ಟೈಮಲ್ಲಿ ಪತನವಾಗಿದ್ದಂತಹ ಭಾರತೀಯ ಯುದ್ಧ ವಿಮಾನ. ಇನ್ನು ಮೂರನೇ ಸುಳ್ಳು, ಬುಡ್ಗಾವ್ನಲ್ಲಿ ಬಿದ್ದಂತಹ ವಿಮಾನ ಅಂತ 2016ರ ಜೋಧ್ಪುರದ ಅವಶೇಷವನ್ನು ವಿಡಿಯೋ ರಿಲೀಸ್ ಮಾಡುತ್ತೆ. ಬುದ್ಗಾವ್ ಏನಿದೆ ಜಮ್ಮು ಕಾಶ್ಮೀರದ ಬುದ್ಗಾವ್ನಲ್ಲಿ, ಅದು ಜೋಧ್ಪುರದಲ್ಲಿ ನಾವು ಹೊಡೆದುರುಳಿಸಿದ್ದೀವಿ ಅಂತ ಹೇಳುತ್ತೆ. ಯಾವುದು ಅವಶೇಷ ಇದು, ಬೆಂಕಿ ಹತ್ತಿ ಉರಿತಾ ಇರೋದನ್ನು ಗಮನಿಸಬಹುದು. ನೀವು ಗಮನಿಸಿದಿರಿ ಅಂತ ಅನ್ಕೊಳ್ತೀನಿ, ಯಾಕಂದರೆ ಆ ಒಂದು ವಿಡಿಯೋವನ್ನು ಕೂಡ ರಿಲೀಸ್ ಮಾಡುತ್ತೆ. 2016ರಲ್ಲಿ ರಾಜಸ್ಥಾನದಲ್ಲಿ ಪತನ ಆಗಿರುತ್ತೆ ಮಿಗ್. ಆ ಒಂದು ವಿಡಿಯೋನ ಬಿಡುಗಡೆ ಮಾಡಿ ನಾಟಕ ಆಡುತ್ತೆ ಪಾಕಿಸ್ತಾನ. 4ನೇ ಸುಳ್ಳನ್ನು, ಇದು ಪಾಕಿಸ್ತಾನದ 4ನೇ ಸುಳ್ಳು. ಇನ್ನು ಈ ಒಂದು ವಿಡಿಯೋಗಳನ್ನು ಬಿಡುಗಡೆ ಮಾಡ್ತಾ ಇದ್ದ ಹಾಗೆ, ಅಂದರೆ ತಾನು ಯುದ್ಧದ ವಾಸನೆಯನ್ನು ಅಥವಾ ತಾನು ಯುದ್ಧವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದೀನಿ ಅನ್ನೋದಕ್ಕೆ ಪಾಕಿಸ್ತಾನ ಹಲವಾರು ಎಕ್ಸಾಂಪಲ್ಗಳನ್ನು ಸುಳ್ಳಿನ ಮುಖೇನ ಕೊಡೋದಕ್ಕೆ ಹೋಗುತ್ತೆ. ಇನ್ನೊಂದು 5ನೇ ಸುಳ್ಳೇನು, ಈ ಒಂದು ಮಿಗ್ ವಿಮಾನವನ್ನು ಹೊಡೆದುರುಳಿಸಿದ್ದೀವಿ ಅಂತ ಈಗ ಬೆಂಗಳೂರಿನಲ್ಲಿ ಪತನವಾಗಿದ್ದಂಥ ಸೂರ್ಯಕಿರಣ್ನ ವಿಡಿಯೋ ಏನಿತ್ತು ಅದನ್ನು ಪೋಸ್ಟ್ ಮಾಡಿದೆ. ಸೂರ್ಯಕಿರಣ್ ಯಾವಾಗ ಇಲ್ಲಿ ರಿಹರ್ಸಲ್ ಅನ್ನು ನಡೆಸ್ತಾ ಇತ್ತು ಯಲಹಂಕ ವಾಹಿನಿಯಲ್ಲಿ, ಆ ಬಿದ್ದಂತಹ ವಿಡಿಯೋನ, ಆ ಸೂರ್ಯಕಿರಣ್ನ ಅವಶೇಷಗಳ ವಿಡಿಯೋನ ನಾವು ಹೊಡೆದುರುಳಿಸಿದ್ದೀವಿ ಅಂತ ಪಾಕಿಸ್ತಾನ ಎದೆ ತಟ್ಕೊಂಡು ಹೇಳುತ್ತೆ. ಇಂತಹ ಸುಳ್ಳು ಬುರ್ರಕ ಪಾಕಿಸ್ತಾನ. ಇನ್ನು 6ನೇ ಸುಳ್ಳು, ಬೆಳಗ್ಗೆ ನಮ್ಮ ವಶದಲ್ಲಿ 2 ಭಾರತದ ಅಧಿಕಾರಿಗಳು ಇದ್ದಾರೆ ಅಂತ ಮತ್ತೊಂದು ಸುಳ್ಳನ್ನು ಹೇಳುತ್ತೆ. ಅದು ಕೂಡ ಸುಳ್ಳೇನೆ, ಯಾರು ವಶದಲ್ಲಿ ಇರಲಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗತ್ತೆ. ಇನ್ನು 7ನೇ ಸುಳ್ಳು, ಪಾಕಿಸ್ತಾನ ಹೇಳಿರುವಂಥ ಸುಳ್ಳಿನ ಸರಮಾಲೆಗಳು. ಭಾರತ ಮಾಹಿತಿ ಕೇಳಿದ ತಕ್ಷಣ, ಹೌದಾ ಹಾಗಿದ್ರೆ ಯಾರು ಆ ಅಧಿಕಾರಿಗಳು, ಮಾಹಿತಿ ಕೊಡಬೇಕಲ್ಲ, ಮಾಹಿತಿ ಕೇಳಿದ ತಕ್ಷಣ ನಮ್ಮ ವಶದಲ್ಲಿರುವನು ಒಬ್ಬನೇ ಅಂತ ಪಾಕಿಸ್ತಾನ ಹೇಳುತ್ತೆ. ವಿಂಗ್ ಕಮಾಂಡರ್ ನಮ್ಮ ವಶದಲ್ಲಿ ಇದ್ದಾರೆ ಅಂತ ಈ ಒಂದು ಮಾಹಿತಿಯನ್ನು ಕೊಡ್ತಾರೆ. ಯಾವಾಗ ಮಾಹಿತಿ ಕೇಳಿದ ತಕ್ಷಣ 2 ಅಂತ ಹೇಳ್ಕೊಂಡು ಬಿಟ್ಟಿದ್ದೀವಿ, ಆದರೆ ಅದನ್ನು ಮ್ಯಾನೇಜ್ ಮಾಡಬೇಕಲ್ಲ, ಇಲ್ಲ ಒಬ್ಬನೇ ಇರೋದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದು ಪಾಕಿಸ್ತಾನ ಅಘೋಷಿತ ಯುದ್ಧವನ್ನು ಘೋಷಣೆ ಮಾಡೋದಕ್ಕೆ ಸುಳ್ಳುಗಳನ್ನು ಹೇಳಿ, ಮೋಸವನ್ನು ಮಾಡಿ, ನರಿಬುದ್ಧಿಯನ್ನು ತೋರಿಸಿ, ತಾನು ದುರ್ಬಲನಾಗಿದ್ದರೂ ಸಬಲನಾಗಿದ್ದೀನಿ, ಪ್ರಬಲನಾಗಿದ್ದೀನಿ ಅಂತ ಭಾರತದ ವಿರುದ್ಧ ಕತ್ತಿ ಮಸಿಯೋದಕ್ಕೆ ಹೋಗ್ತಾ ಇದೆ. ಇದು ಪಾಕಿಸ್ತಾನದ ನರಿಬುದ್ಧಿ. ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಈ ಅಘೋಷಿತ ಯುದ್ಧ ಎಷ್ಟು ಸಾಧುವಾಗುತ್ತೆ, ಪಾಕಿಸ್ತಾನಕ್ಕೆ ಇದರಿಂದ ಆಗುವಂತಹ ಎಫೆಕ್ಟ್ಗಳೇನು, ಹಾಗೆ ಭಾರತಕ್ಕೆ ಇದರಿಂದ ಆಗುವಂತಹ ಸವಾಲುಗಳೇನು, ಇದ್ರ ಮುಂದೆ ಇರುವಂತಹ ಸವಾಲುಗಳೇನು, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಈಗ ಒಂದು ಬ್ರೇಕ್. ಭಾರತದ ವಾಯುವಲಯ ಉಲ್ಲಂಘಿಸಿದ ಪಾಕ್ ಫೈಟರ್ ಜೆಟ್ ಹೊಡೆದುರುಳಿಸಿದ ಭಾರತದ MiG-21 ಜೆಟ್ ಪೈಲಟ್ ನಾಪತ್ತೆ. ಉಗ್ರರ ನೆಲೆಗಳ ಮೇಲೆ ಭಾರತ ಏರ್ ಸ್ಟ್ರೈಕ್ ನಡೆಸಿದ ಒಂದು ದಿನದಲ್ಲೇ ಪಾಕ್ ಕೂಡ ವಾಯುಗಡಿ ಉಲ್ಲಂಘಿಸಿದೆ. ಬೆಳಿಗ್ಗೆ ಜಮ್ಮು ಕಾಶ್ಮೀರದ ಪೂಂಚ್ ಹಾಗೂ ನೌಶೆರಾ ಪ್ರದೇಶದಲ್ಲಿ ಭಾರತದ ವಾಯುವಲಯ ದಾಟಿ
ಪಾಕ್ ಯುದ್ಧ ವಿಮಾನಗಳು ಒಳನುಸುಳಿವೆ. ರಜೌರಿ ಪ್ರದೇಶದಲ್ಲಿ ಭಾರತೀಯ ಸೇನಾ ವಲಯದ ಮೇಲೆ ಬಾಂಬ್ ಎಸೆದಿವೆ. ಕೆಲವೇ ಕ್ಷಣಗಳಲ್ಲಿ ಭಾರತ ಪ್ರತಿದಾಳಿ ನಡೆಸಿದೆ. ಗಸ್ತು ತಿರುಗುತ್ತಿದ್ದ ಫೈಟರ್ ಜೆಟ್ಗಳು ಪಾಕ್ ಜೆಟ್ಗಳ ಮೇಲೆ ದಾಳಿ ಮಾಡಿ ಹಿಮ್ಮೆಟ್ಟಿಸಿವೆ. ಬಾನಂಗಳದಲ್ಲಿ ನಡೆದ ಈ ಸಮರದಲ್ಲಿ ಪಾಕ್ ಯುದ್ಧ ವಿಮಾನ ಹೊಡೆದುರುಳಿಸಲಾಗಿದೆ. ಆದರೆ ದುರದೃಷ್ಟವಶಾತ್ ಭಾರತದ MiG-21 ಜೆಟ್ ಕೂಡ ಪತನವಾಗಿದೆ. ಇದರಲ್ಲಿದ್ದ ಒಬ್ಬ ಪೈಲಟ್ ನಾಪತ್ತೆಯಾಗಿದ್ದಾರೆ.